ಯಾರೋ ಪೇಷಂಟ್ ಬಂದು ಅಡ್ಮಿಟ್ ಆಗ್ತಾನೆ, 86,000 ರೂಪಾಯಿ ಆಗುತ್ತೆ. 86,000ಕ್ಕೆ 86,000 ಮನ್ನಾ. ಇವತ್ತು BCom ಮಾಡಿರೋಂಥವ್ರದ್ದು MCom ಮಾಡಿರೋಂಥವ್ರು ಈ ಕೌಂಟಿಗೆ ಕೂರಿಸ್ಕೊಂಡವ್ರೆ. ಇಲ್ಲಿ PUC ಮಾಡಿ ಫೇಲ್ ಆಗಿದ್ದಂಥವ್ರು ಮ್ಯಾಗ್ ಹೋಗಿ ಕೂರಿಸ್ಕೊಂಡು ವ್ಯವಹಾರ ಮಾಡಿಸ್ತಾರೆ. ಯಾಕೆ ಉದ್ದೇಶ ಅಂದರೆ, ಕಂಪ್ಯೂಟ್ರಲ್ಲಿ ಯಾವಾಗ ಅವರು ಕುತ್ಕೊಂಡು ಮಾಡ್ತಾರೆ, ಹಾಸ್ಪಿಟ್ಲದೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಹಾಸ್ಪಿಟ್ಲ್ ಬಿಲ್ಲಲ್ಲಿ 10,000 ಇದ್ದರೆ 8,000 ರೂಪಾಯಿ ಹಾಸ್ಪಿಟ್ಲಿಗೆ ಬಿಲ್ ಮಾಡ್ತಾರೆ, ರೋಗಿಗೆ 10,000 ಮಾಡ್ತಾರೆ. ಆ ಡಿಫ್ರೆನ್ಸ್ ಅಮೌಂಟ್ ಏನು 2,000 ಬರುತ್ತೆ, ಆ 2,000ನ ಅಮ್ಮ ಜೋಗ ಹಾಕಿ. ಮಹಾಲಕ್ಷ್ಮಿ ಅನ್ನೋ ಒಂದು ನೌಕರರು ಕೌಂಟ್ರಲ್ಲಿ 2 ಬಿಲ್ ಮಾಡ್ತಾರೆ. 2 ಬಿಲ್ ಹೆಂಗೆ ಅಂದರೆ, ಹಾಸ್ಪಿಟ್ಲಿಗೆ ಒಂದು ಬಿಲ್ಲು, ರೋಗಿಗಳಿಗೆ ಒಂದು ಬಿಲ್ಲು. ಬಡವರ ಪಾಲಿಗೆ ಆರೋಗ್ಯ ಕ್ಷೇತ್ರದಲ್ಲಿ ನಿಜಕ್ಕೂ ಸಹಕಾರ ನೀಡುತ್ತಿದ್ದ ಸಂಜೀವಿನಿ ಆಸ್ಪತ್ರೆ ಇದೀಗ ಭ್ರಷ್ಟಾಚಾರದ ಕೂಪವಾಗಿದೆ. ಇಲ್ಲಿನ ಅಕ್ರಮಗಳ ವಿಚಾರದಲ್ಲಿ ಗೊತ್ತಿದ್ದರೂ ಭೀಮಜಯ ಸುದ್ದಿ ಮಾಡಿರಲಿಲ್ಲ. ಕಾರಣ ದಿ ಗುರುರಾಜ್ ಹೆಬ್ಬಾರ್ ಅವರ ಹೆಸರು. ಅವರೇ ಕಟ್ಟಿಸಿದ ಸಹಕಾರಿ ಆಸ್ಪತ್ರೆ. ಆದರೀಗ ಆಸ್ಪತ್ರೆಗೆ ಅಂಟಿದ ಭ್ರಷ್ಟಾಚಾರದ ಕೊಳಕನ್ನ ತೆಗೆಯಲೇಬೇಕಾದ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಶುದ್ಧಿಯಾಗಿ ಆರ್ಥಿಕ ಸಮಸ್ಯೆ ಅಥವಾ ಮತ್ತಾವುದೇ ಹಗರಣಗಳು ನಡೆದು ಆಸ್ಪತ್ರೆ ಎಂದಿಗೂ ಮುಚ್ಚದಿರಲಿ ಎಂಬ ಆಶಾಭಾವನೆಯಿಂದ ಸುದ್ದಿಯನ್ನ ಮಾಡ್ತಿದ್ದೇವೆ. ನಿಜ, ಈ ಆಸ್ಪತ್ರೆ ಬಡವರು, ನೊಂದವರು, ಪರಿಶಿಷ್ಟರು ಹೀಗೆ ಅಮಾಯಕರ ಆಶಾಕಿರಣ. ಆದರೀಗ ಆಸ್ಪತ್ರೆ ಅದಾಗಿಲ್ಲ. ಎಲ್ಲೆಡೆ 4ನೇ ಮಹಡಿಯದ್ದೇ ಮಾತು. ಅತ್ಯಂತ ಪ್ರಾಮಾಣಿಕ ಕೆಲಸ ಮಾಡುವ ಆಸ್ಪತ್ರೆ ಮುಖ್ಯಸ್ಥರಾದ ಸಾಹಿತಿ, ಚಿಂತಕರು ಹಾಗೂ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ರಮೇಶ್ ಅವರೇ ಹೇಳುವಂತೆ, ನನ್ನ ಕೆಲಸ ಏನಿದ್ದರೂ ರೋಗಿಗಳ ಸೇವೆ. 4ನೇ ಮಹಡಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಅದು ಸತ್ಯ ಕೂಡ. ದೇವರು ಕೊಟ್ಟರೂ ಪೂಜಾರಿ ಕೊಡುವುದಿಲ್ಲ ಎಂಬ ಮಾತು ಹಾಸನ ಸಂಜೀವಿನಿ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಸರಿ ಹೊಂದದ. ಹಾಸನ ನಗರದಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿರುವ ಒಂದು ಸಂಸ್ಥೆ ಅಂದ್ರೆ ಅದು ಸಂಜೀವಿನಿ ಸಹಕಾರಿ ಆಸ್ಪತ್ರೆ. ನಿಜವಾಗಿಯೂ ಬಡವರ ಆಸ್ಪತ್ರೆ ಎಂದೇ ಹೆಸರುವಾಸಿಯಾಗಿದೆ. ಸಾವಿರಾರು ಜನರ ಪ್ರಾಣ ಉಳಿಸಿದ ಬಡವರಿಗಾಗಿಯೇ ಇದ್ದಂತಹ ಆಸ್ಪತ್ರೆ ಇತ್ತೀಚೆಗೆ ಅಲ್ಲಿನ ವ್ಯವಸ್ಥಾಪಕರೊಬ್ಬರ ಕರ್ಮಕಾಂಡಕ್ಕೆ ಬಲಿಯಾಗ್ತಿರೋದು ನಿಜಕ್ಕೂ ವಿಷಾದದ ಸಂಗತಿಯಾಗಿದೆ. ಇಲ್ಲಿನ ಭ್ರಷ್ಟ ವ್ಯವಸ್ಥೆಯ ಕುರಿತು ಸಂಜೀವಿನಿ ಸಹಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಸಹಿಸಲಾರದೆ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರಬಂದ ಸಂಸ್ಥೆಯ ಮಾಜಿ ಹಿರಿಯ ನಿರ್ದೇಶಕರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನನ್ನ ಹೆಸರು GK ಕುಮಾರಸ್ವಾಮಿ. ನಾವು ಕಟ್ಟಾಯದವರು. ಸಂಜೀವಿನಿ ಸಹಕಾರ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಂಸ್ಥೆ, ಸಂಶೋಧನಾ ಸಂಸ್ಥೆ ನಿಯಮಿತ, ಹಾಸನ ಇದರ ಪ್ರಾರಂಭಿಕ ಷೇರುದಾರನಾಗಿದ್ದು ಸುಮಾರು 23 ವರ್ಷಗಳ ನಿರ್ದೇಶಕನಾಗಿ, ಪ್ರಭಾರಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇತ್ತೀಚೆಗೆ ಇಲ್ಲಿವರೆಗೂ ಸಂಸ್ಥೆ ತುಂಬ ಚೆನ್ನಾಗಿ ನಡೆದು ಬಂದಿರುತ್ತದೆ. ಆದರೆ ಈಗ ಹೊಸ ಅಂದರೆ HP ಸ್ವರೂಪ್ರವರು ಅಧ್ಯಕ್ಷರಾದ ನಂತರ ಆಸ್ಪತ್ರೆಯಲ್ಲಿ ನಿಯಮಾನುಸಾರ ನಡೆಯದೆ ಬೇಕಾಬಟ್ಟಿಯಾಗಿ ಆಡಳಿತವನ್ನು ನಡೆಸಿಕೊಂಡು ಆಸ್ಪತ್ರೆಗೆ ತುಂಬಲಾರದ ನಷ್ಟವಾಗಿರ್ತದೆ. ಸಂಜೀವಿನಿ ಆಸ್ಪತ್ರೆ 25/6/24ರಲ್ಲಿ ಬೆಂಗಳೂರಿನ ಸೊಸೈಟಿ ಕಾಯ್ದೆ ಅನ್ವಯ 64 ವಿಚಾರಣೆಗಾಗಿ ಅರ್ಜಿ ಸಲ್ಲಿಸಿರ್ತದೆ. ಕೋಪರೇಟಿವ್ ರಿಜಿಸ್ಟರ್ ಬೆಂಗಳೂರು, ಜಾಯಿಂಟ್ ರಿಜಿಸ್ಟರ್ ಮೈಸೂರು, ಡೆಪ್ಯೂಟಿ ರಿಜಿಸ್ಟರು ಸಂಜೀವಿನಿ ಆಸ್ಪತ್ರೆ ಪದನಿಮಿತ್ತ ನಿರ್ದೇಶಕರು ಮೇಲ್ಕಂಡ ಎಲ್ಲ ಇಲಾಖೆಗಳಿಗೆ 64 ಆಕ್ಟ್ 1959 ಪ್ರಕಾರ ಇಲಾಖೆಯನ್ನು ಸಂಜೀವಿನಿ ಆಸ್ಪತ್ರೆಯನ್ನು ಇಲಾಖಾ ತನಿಖೆಗಾಗಿ ಒಳಪಡಿಸಲು ನಾವು ಮತ್ತು ವೆಂಕಟರಾಮರವರಿಬ್ಬರು ಸೇರಿ ಒಟ್ಟಿಗೆ ಅರ್ಜಿ ಸಲ್ಲಿಸಿದ್ದು ದಿನಾಂಕ 6/8/24ರಂದು ಡೆಪ್ಯೂಟಿ ನಿಬಂಧಕರು ಅಂದರೆ DRO ದಿನಾಂಕ 21/8/24 ಬೆಳಗ್ಗೆ 11 ಗಂಟೆಗೆ ಅರ್ಜಿದಾರ ಸಮಕ್ಷ ವಿಚಾರಣೆ ನಡೆಸಲು ಸಮಯ ನಿಗದಿಪಡಿಸಿರ್ತಾರೆ. ಆದರೆ ಸಂಜೀವಿನಿ ಆಸ್ಪತ್ರೆಯ CEO ಆದಂಥ AR ಅವರವರು ದಾಖಲೆ ಒದಗಿಸಲು ನಮಗೆ 15 ದಿವಸ ಕಾಲಾವಕಾಶ ಕೊಡಬೇಕೆಂದು ಕೇಳಿಕೊಂಡು ಇದುವರೆಗೂ ಸಹ ನಮಗೆ
ಯಾವುದೇ ವಿಚಾರಣೆ ನಡೆದಿರುವುದಿಲ್ಲ. ಸಂಜೀವಿನಿ ಆಸ್ಪತ್ರೆ ಅವ್ಯವಹಾರದ ಬಗ್ಗೆ ಮಾಹಿತಿ ಹಕ್ಕಿನಡಿ 4 ಅರ್ಜಿಗಳನ್ನ ಸಲ್ಲಿಸಿರ್ತೇವೆ. 4 ಅರ್ಜಿಗಳಲ್ಲಿ ಒಂದು 80% ನಮಗೆ ಮಾಹಿತಿ ಹಕ್ಕಿನಡಿ ಆಗಿರೋ ಅವ್ಯವಹಾರದ ಬಗ್ಗೆ ಅವರೇ ದಾಖಲಾತಿಯನ್ನು ಸಹ ಕೊಟ್ಟಿರ್ತಾರೆ. ದಾಖಲಾತಿಗಳ ಪ್ರಕಾರ ಡಯಾಲಿಸಿಸ್ ಸಂಜೀವಿನಿ ಆಸ್ಪತ್ರೆಗೆ 6 ಮಿಷನ್ನು ಉಚಿತವಾಗಿ ಬಂದಿರುತ್ತೆ. 6 ಮಿಷನ್ ಉಚಿತವಾಗಿ ಬಂದಿದ್ದು, ಯಾವುದೇ ಅವರು ಪ್ರಪೋಸಲ್ ಕೊಡಬೇಕಾದ್ರೆ ನಮಗೆ ಹಾಸ್ಪಿಟ್ಲ್ ವತಿಯಿಂದ ದುಡ್ಡು ಕೊಡಿ ಅಂತ ಯಾವುದೂ ಸಹ ನಿಬಂಧನೆಗಳು ಇರುವುದಿಲ್ಲ. ಅದರ ಮಾಹಿತಿನೂ ಸಹ ಅವರು ಸಲ್ಲಿಸಿರ್ತಾರೆ. ಆದರೆ ಡಯಾಲಿಸಿಸ್ ಮಿಷಿನ್ ಬಂದ ಮೇಲೆ ಪ್ರೀತಿ ಮೋಹನ್ ಎನ್ನವರು 10 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ. ಆ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅವರಿಗೆ 5 ಲಕ್ಷ ರೂಪಾಯಿನ ಆಡಳಿತ ಮಂಡಳಿಯ ಗಮನಕ್ಕೆ ಬರದಲ್ಲೇ ಅವರು 5 ಲಕ್ಷನ ಸಂದಾಯ ಮಾಡಿ ಆಸ್ಪತ್ರೆಗೆ ನಷ್ಟ ಮಾಡ್ತಾರೆ. ಇವರು ಪ್ರೀತಿ ಮೋಹನ್ ಅನ್ನೋರು ಈ ಕಿಡ್ನಿ ಪೌಂಡ್ ಅಲ್ಲ, ಇದ್ರದ್ದು ಯಾವುದು ರೋಟರಿ ಕ್ಲಬ್ನವರು. ರೋಟರಿ ಕ್ಲಬ್ನವರು ಬಂದು ಅವರು ಒಂದು ಮೇಲ್ ಮಾಡ್ತಾರೆ ನಮಗೆ. ಆ ಮೇಲ್ನ ಕಾಪಿನ ಇದರಲ್ಲಿ ನಾನು ಕೊಡ್ತೀನಿ ನಿಮಗೆ. ಅವರು ಸಿ ಒ ಅವರಿಗೆ ಒಂದು ಅರ್ಜಿ ಮೇಲ್ ಮಾಡ್ತಾರೆ. ಬರೀ ಮೇಲ್ ಮಾಡಿದಕ್ಕೋಸ್ಕರ ಅವ್ರು ತೆಗೆದುಬಿಟ್ಟು 10 ಲಕ್ಷದಲ್ಲೇ 5 ಲಕ್ಷ ರೂಪಾಯಿ ಬೋರ್ಡ್ ಗಮನಕ್ಕೆ ಬರೋದಲ್ಲೇ ಪೇಮೆಂಟ್ ಆಗುತ್ತೆ. ಇದಕ್ಕೆ ಉಪಾಧ್ಯಕ್ಷರಾದ ಸುರೇಶ್ ಅವರು ಕಾಳಜಿ ವಹಿಸಿ ಅದನ್ನು ಪೇಮೆಂಟ್ ಮಾಡಿಸ್ತಾರೆ. ಅಂದರೆ ನಮಗೆ ಡಯಾಲಿಸಿಸ್ ಮಿಷಿನ್ ಬಂದಿರೋದು ರೋಟರಿ ಕ್ಲಬ್ಬಿನ ಮುಖಾಂತರ. ಅವರು ಸ್ಪಾನ್ಸರ್ ಮಾಡಿರೋದು ರೋಟರಿ ಕ್ಲಬ್ ಅವ್ರ ಕಡೆಯಿಂದ ಸ್ಪಾನ್ಸರ್ ಮಾಡಿರ್ತಾರೆ. ಇವರು ಅದಕ್ಕೆ ಕಿಕ್ ಬ್ಯಾಕ್ ಆಗಿ 5 ಲಕ್ಷ ರೂಪಾಯಿ ತೊಗೊಳ್ತಾರೆ. ಕೊಡೋಕ್ಕೆ ನಮಗೆ ಪ್ರಾವಿಷನ್ ಎಲ್ಲಿದೆ? ಕೊಡೋಕ್ಕೆ ಎಲ್ಲಿ ಬರುತ್ತೆ ನಮಗೆ? ಈಗ ಅವ್ರದ್ದು ಏನಾದ್ರು ನಮಗೆ ಪ್ರಪೋಸಲ್ ಕೊಟ್ಟಾಗ ಅದರಲ್ಲಿ ನೀವು ಹಾಸ್ಪಿಟ್ಲವ್ರು 5 ಲಕ್ಷ ಕೊಡಬೇಕು ಅಂದರೆ ನಾವು ಕೊಡಬೇಕಾದ್ದು ಸರಿ, ಅದು ನಾವು ಒಪ್ಕೊಂಡಿದ್ರೆ. ಯಾವುದೇ ಮೀಟಿಂಗಲ್ಲಿ 5 ಲಕ್ಷ ಕೊಡಬೇಕು ಅನ್ನೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವರು 5 ಲಕ್ಷನ ಹಾಸ್ಪಿಟ್ಲಿಗೆ ಕೊಟ್ಟು ನಷ್ಟ ಮಾಡಿರ್ತಾರೆ. ಆಮೇಲೆ ಎರಡನೇದು ಏನಪ್ಪ ಅಂದರೆ, ಮಹಾಲಕ್ಷ್ಮಿ ಅನ್ನೋ ಒಂದು ನೌಕರರು ಕೌಂಟ್ರಲ್ಲಿ 2 ಬಿಲ್ ಮಾಡ್ತಾರೆ. 2 ಬಿಲ್ ಹೆಂಗೆ ಅಂದರೆ, ಹಾಸ್ಪಿಟ್ಲಿಗೆ ಒಂದು ಬಿಲ್ಲು, ರೋಗಿಗಳಿಗೆ ಒಂದು ಬಿಲ್ಲು. ಹಾಸ್ಪಿಟ್ಲು ಬಿಲ್ಲಲ್ಲಿ 10,000 ಇದ್ದರೆ 8,000 ರೂಪಾಯಿ ಹಾಸ್ಪಿಟ್ಲಿಗೆ ಬಿಲ್ ಮಾಡ್ತಾರೆ, ರೋಗಿಗೆ 10,000 ಮಾಡ್ತಾರೆ. ಆ ಡಿಫ್ರೆನ್ಸ್ ಅಮೌಂಟ್ ಏನು 2,000 ಬರುತ್ತೆ, ಆ 2,000ನ ಅವಮ್ಮ ಜೋಬಿಗೆ ಹಾಕಿಡುತ್ತೆ. ಇಂಥವು ಲಕ್ಷಾನುಗಟ್ಟಲೆ ಆಗಿದೆ ಅಲ್ಲಿ ಹಾಸ್ಪಿಟ್ಲಲ್ಲಿ. ಇವರು ಹಾಸ್ಪಿಟ್ಲವರು ಬರೀ ನಮ್ಮ ಮಾಹಿತಿ ಹಕ್ಕಿನಲ್ಲಿ 87,000 ಮಾತ್ರ ಅಂತ ಕೊಟ್ಟಿದ್ದಾರೆ. ಅದು ಸಮಗ್ರ ತನಿಖೆ ಆಗ್ಬೇಕು ಮೊದಲು, ಎಷ್ಟು ಹೊಡೆದಿದ್ದಾರೆ, ಏನಾಗಿದ್ದಾರೆ ಅಂತ. ಇಷ್ಟೆಲ್ಲ ಹೊಡೆದು ನಾವು ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ. ಸಸ್ಪೆಂಡ್ ಮಾಡಿ ನಾವು ಸಂಸ್ಥೆ ಬಿಟ್ಟು ಹೊರಗೆ ಬಂದ ಮೇಲೆ ಇದಕ್ಕೆ ಯಾರು ಕುಮ್ಮಕ್ಕೆ ಕೊಡ್ತಿದ್ದ ಮ್ಯಾನೇಜರು, ಆ ಮ್ಯಾನೇಜರ್ ಅಂತ ಸಂತೋಷ್ ಕುಮಾರ್ ಅಂತ. ಆ ಸಂತೋಷ್ ಕುಮಾರ್ನಿಂದಲೇ ಈ ನೌಕರಿ ದುಡ್ಡು ಹೊಡೆದಿರೋ ಅಂಥದ್ದು. ಆ ಒಮ್ಮನ್ನ ಇಬ್ಬರನ್ನೂ ಈಗ ಮತ್ತೆ ಅದೇ ಸ್ಥಳಕ್ಕೆ ಹಾಕೊಂಡು ಮತ್ತೆ ಅದೇ ಕೆಲಸ ಮಾಡೋಕ್ಕೆ ಈಗ ಮಾಡ್ಕೊಂಡಿದ್ದಾರೆ. ಆ ಒಮ್ಮಿಗೆ ಯಾವುದೇ ಈ ಥರದ್ದು ಪನಿಷ್ಮೆಂಟ್ ಕೊಟ್ಟಿಲ್ಲ ಇಲ್ಲಿವರೆಗೂ. ಅವನ್ನ ಆಕ್ಚುಲಿ ಕೆಲಸದಿಂದ ತೆಗೆದಾಕಿ ಓಡಿಸ್ಬೇಕು ಆಸ್ಪತ್ರೆಯಿಂದ. ಅವರೇ ಕಾಯಂ ನೌಕರರಲ್ಲ ನಮಗೆ. ಇದೊಂದು ಆಗ್ಲಾಗಿ ಹಾಸ್ಪಿಟ್ಲಿಗೆ ಇದರಿಂದಲೂ ಭಾರಿ ನಷ್ಟ ಆಗ್ತಾ ಇದೆ. ಕೋವಿಡಲ್ಲಿ 21-22ರಲ್ಲಿ ಕೋವಿಡಲ್ಲಿ ನಾವು ಅದು ಮಾಹಿತಿ ಹಕ್ಕಲ್ಲಿ ತೊಗೊಂಡಿದ್ದೀನಿ, ಅದನ್ನು ನಿಮಗೆ ವರದಿ ಕೊಡ್ತೀನಿ. 24 ಲಕ್ಷ ರೂಪಾಯಿ ದುಡ್ಡು ನಮಗೆ ಇವತ್ತಾಗಿ ಬಂದಿಲ್ಲ. ಅವರು ವರದಿ ಕೊಟ್ಟಿದ್ದಾರೆ, ವರದಿ ನನ್ನ ಹತ್ರ ಇದೆ. ಈ ಮಾಹಿತಿ ಹಕ್ಕಲ್ಲಿ ಅವರು ಸ್ವಲ್ಪ ಕಡಿಮೆ ತೋರಿಸಿದರೆ ತೋರಲಿ, ತೊಂದರೆ ಇಲ್ಲ. 64 ಎನ್ಕ್ವೈರಿನಲ್ಲಿ ನಿಜವಾದ ಬಣ್ಣ ಹೊರಕ್ಕೆ ಬರುತ್ತೆ, ಅದು ಬರದಲ್ಲೇ ಏನಿಲ್ಲ. ಅದರಲ್ಲಿ ಏನಾಗಿದೆ, ಖಜಾಂಚಿ ಎಚ್.ಎನ್. ದೇವೇಗೌಡ ಅವರೇ ಇನ್ಶೂರೆನ್ಸ್ದು 2,20,000 ಹಾಸ್ಪಿಟ್ಲ್ ದುಡ್ಡನ್ನು ಇವತ್ತು ಬಾಕಿ ನಿಲ್ಲಿಸ್ಕೊಂಡಿದ್ದಾರೆ. ಒಬ್ಬ ನಿರ್ದೇಶಕರಾದ ಗಿರೀಶ್ ಬಾಬು ಅವರು ದುಡ್ಡನ್ನು 1 ರೂಪಾಯಿ ಕಟ್ಟಲು ವಾಪಸ್ ನಿಲ್ಲಿಸ್ಕೊಂಡಿದ್ದಾರೆ. ನಾನು ಸಹ ಕೋವಿಡ್ ಪೇಷಂಟಾಗಿ ಅಡ್ಮಿಟ್ ಆಗಿದ್ದೆ. ನಮಗೆ 2 ಲಕ್ಷ ಬಿಲ್ ಆಯಿತು. ಅದರಲ್ಲಿ 1 ಲಕ್ಷ ನಾವು ಏನು ನಮ್ಮ ಸಂಸ್ಥೆ ಬೈಲಾ ಬುಕ್ ಪ್ರಕಾರ 50% ಯಾವುದೇ ಸಂಸ್ಥೆಯ ಷೇರುದಾರರಿಗೆ 50% ಡಿಸ್ಕೌಂಟ್ ಇದೆ. ಅದರಂತೆ 1 ಲಕ್ಷ ರೂಪಾಯಿ ದುಡ್ಡು ನಾನು ಕಟ್ಟಿದ್ದೀನಿ. ಇಷ್ಟು ವರ್ಷ ಸರ್ವಿಸ್ ಮಾಡಿ 23 ವರ್ಷ ಸರ್ವಿಸ್ ಮಾಡಿದ್ರು ಸಹ ನಾನು ಸಂಜೀವಿನಿ ಸಂಸ್ಥೆಗೆ ದುಡ್ಡು ಕಟ್ಟಿದ್ದೀನಿ ನಾನು. ಇದರಂಗೆ ಇವರು ಬೇಕಾದ ಸುಮಾರು ಹೆಚ್ಚು ಕಮ್ಮಿ 24 ಲಕ್ಷ ರೂಪಾಯಿ ದುಡ್ಡನ್ನ ಡಿಸ್ಕೌಂಟ್ ಅಂತ ಒಂದು ಹೆಸರಿನಲ್ಲಿ ತೋರಿಸ್ಕೊಂಡು ಆ ದುಡ್ಡನ್ನು ಲಪ್ಟಾಯಿಸಿದ್ದಾರೆ. ಆ ಮ್ಯಾನೇಜರ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅವರು. ಇದು ಭಾರಿ ನಷ್ಟ ಆಗಿದೆ. ಇದೆಲ್ಲ ವಸೂಲಿ ಆಗ್ಬೇಕು ನಮಗೆ.
ಇದು 2 ಸರಿ ಜನರಲ್ ಬಾಡಿ ಚರ್ಚೆ ಆಗಿದೆ, ವಸೂಲಿ ಮಾಡಿ ಅಂತ ಹೇಳಿದ್ರು. ಇವತ್ತು ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ವಸೂಲಿ ಆಗಿಲ್ಲ, ಅದ್ರ ಮೇಲೆ ಏನು ಕ್ರಮ ಆಗಿಲ್ಲ. ಇವತ್ತು ಇಷ್ಟೊತ್ತಿಗೆ ಕ್ರಿಮಿನಲ್ ಕೇಸ್ ಆಗ್ಬೇಕಾಯ್ತು ಎಲ್ಲರ ಮೇಲೂ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಇಲ್ಲ, ಹಾಸ್ಪಿಟ್ಲೇ ಬೇಕಾಗಿಲ್ಲ ಯಾರಿಗೂ. ಆಮೇಲೆ ಹಾಸ್ಪಿಟ್ಲಲ್ಲಿ ರಿಯಾಯಿತಿ ಕೊಟ್ಟಿರೋದು, ಹೆಚ್ಚು ಕಮ್ಮಿ ರಿಯಾಯಿತಿ ಅಂದರೆ ಇವ್ರು ಹೆಂಗೆ ಅಂದರೆ ಒಂದು ಪೇಷಂಟು, ಯಾರೋ ಒಬ್ಬ ಪೇಷಂಟ್ ಬಂದು ಅಡ್ಮಿಟ್ ಆಗ್ತಾನೆ, 86,000 ರೂಪಾಯಿ ಆಗುತ್ತೆ. 86,000ಕ್ಕೆ 86,000 ಮನ್ನಾ. ಯಾವ ಹಾಸ್ಪಿಟ್ಲಲ್ಲಿ ಇವತ್ತು ಅಡ್ವಾನ್ಸ್ ಕಟ್ಟಿಸಲ್ಲ ಪೇಷಂಟ್ ಯಾರನ್ನ ಅಡ್ಮಿಟ್ ಮಾಡ್ಕೋತಾರೆ. ಆದರೆ ನಮ್ಮ ಆಸ್ಪತ್ರೆಯಲ್ಲಿ ಇವ್ರು ಬೇಕಾದಂಥವ್ರಿಗೆ, ಅಧ್ಯಕ್ಷಿಗೆ ಬೇಕಾಗಿರೋಂಥವ್ರಿಗೆ ಯಾವುದೇ ಥರದ ಒಂದು ಸಿಂಗಲ್ MP ಕಟ್ಟಿಸ್ಕೊಳ್ಳಲ್ಲ. ಅಂಥವು ಎಷ್ಟು ಹಗರಣ ಆಗಿರೋದು ಇವು. ಅವೆಲ್ಲನೂ ಪ್ರತಿಯೊಂದು ಮಾಹಿತಿ ಹಕ್ಕಲ್ಲ ಅವರೇ ಕೊಟ್ಟಿದ್ದಾರೆ, ಅದನ್ನು ಸಹಿತವಾಗಿ ನಿಮ್ಗೆ ಸಲ್ಲಿಸಿದ್ದೀನಿ. ಅದ್ರ ಬಗ್ಗೆನೂ ಭಾಳ ಕಾಳಜಿ ವಹಿಸಿ ಅವೆಲ್ಲ ವಸೂಲಿ ಆಗಬೇಕು. ಆಮೇಲೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಘನ ಸರ್ಕಾರದವರು 7,53,45,000 ಸಹಾಯಧನ ಅಂತ ನಮ್ಮ ಹಾಸ್ಪಿಟ್ಲಿಗೆ ಮಂಜೂರು ಮಾಡಿದ್ರು. ಮಂಜೂರು ಮಾಡಿದಾಗ ನಾವು ಮಾಸಿಕ ಸಭೆಯಲ್ಲಿ ಇಟ್ಕೊಂಡದ ಅದನ್ನೆಲ್ಲ ನಾವು ಎಲ್ಲ ನಿರ್ದೇಶಕರು ಒಪ್ಪಿ, ಇಲ್ಲ ಇದು ಇನ್ನು ಸಂಸ್ಥೆ ಭಾರಿ ಉತ್ತಮವಾಗಿ ನಂಬರ್ 1 ಹಾಸ್ಪಿಟ್ಲ್ ಆಗುತ್ತೆ, ಇದು ನಾವು ತಗೋಬೇಕು ಅಂತ ಹೇಳಿ ಅದನ್ನು ರಿಜೆಕ್ಷನ್ ಮಾಡಿಕೊಟ್ವಿ. ಅದಕ್ಕೊಂದು ಕಮಿಟಿನೂ ಮಾಡಿದರು. DR ಒಬ್ಬರು ಇದ್ದರು, ಹಾಸ್ಪಿಟ್ಲ್ ಅಧ್ಯಕ್ಷ ಇದ್ದರು, ಹಾಸ್ಪಿಟ್ಲು CEO ಇದ್ದರು, ಮತ್ತು PWD ಇಂಜಿನಿಯರ್ ಒಬ್ರು ಇದ್ದರು. ಇಷ್ಟು ಜನದ ಒಂದು ಕಮಿಟಿ ಮಾಡಿ, ಕಮಿಟಿಯಿಂದ ಅವರು ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿ ಪ್ರಪೋಸಲ್ ಕೊಟ್ಟು ಎಲ್ಲ ಆಗಿ ಕೊನೆಗೆ ಅಧ್ಯಕ್ಷೆ ಸ್ವತಃ ನಿರ್ಧಾರದಿಂದ ಇಲ್ಲಿ ಬೇರೆಯವರು ನಿರ್ದೇಶಕರು ಬಂದು ಗೌರ್ಮೆಂಟ್ ನಾವೆಲ್ಲಿ ಬರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ದುಡ್ಡನ್ನ ನಮಗೆ ಬೇಡ ಅಂತ ಇವತ್ತು ವಾಪಸ್ ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಹಾಸನದಲ್ಲಿ ಇವತ್ತು ನಂಬರ್ 1 ಹಾಸ್ಪಿಟ್ಲು ಇವತ್ತು ಸಂಜೀವಿನಿ ಹಾಸ್ಪಿಟ್ಲ್ ಆಗಿರೋದು. ಹಾಸ್ಪಿಟ್ಲಿಗೆ ಈಗಿನ ಬೋರ್ಡ್ನವರು ಭಾರಿ ಒಂದು ಕೆಟ್ಟದಾಗಿ ಇದು ಮಾಡ್ಕೊಂಡು ನಷ್ಟ ಮಾಡಿದ್ದಾರೆ. ಅಧ್ಯಕ್ಷ ಇನ್ವಾಲ್ವ್ ಆಗಿದ್ದಾರೆ. ಎರಡನೇದು, ಯಾರು ಬುದ್ಧಿವಂತ CEOಗಳನ್ನ ಇರೋಕ್ಕೆ ಬಿಡ್ತಾ ಇಲ್ಲ, ಇಲ್ಲಿ ಸಂಸ್ಥೆ ನಡೆಸೋಕ್ಕೆ ಅವ್ರು ಬಿಡ್ತಾ ಇಲ್ಲ. ಇಲ್ಲಿ ಏನಿದ್ರು ದಡ್ರುಗಳು ಬೇಕು, ಅವ್ರು ಹೇಳ್ದಂಗೆ ಕೇಳ ಅಂತ ತಾಳ ಹಾಕಂತರ್ಬೇಕು. ಅಧ್ಯಕ್ಷ ಆದಂಥವ್ರು ಸಾಮಾನ್ಯ ವಾರಕ್ಕೊಂದು ದಿವಸನಾದ್ರು ಹೋಗಿ ಇಂಥ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಅಂಥ ಜಾಗದಲ್ಲಿ ಕೂರ್ಬೇಕು. ಇವ್ರು 3 ತಿಂಗಳು 6 ತಿಂಗಳಾದ್ರೂ ಹಾಸ್ಪಿಟ್ಲಿಗೆ ಹೋಗಲ್ಲ. ಇವರೆಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲ ಸೈನ್ ಹಾಕಿ ಕೊಡ್ತಾರೆ. ಅಲ್ಲಿ ಈಗೇನು ಸಂತೋಷ್ ಕುಮಾರ್ ಅಂತ ಒಬ್ಬಿದ್ದಾನೆ, CEO ಅವನೇ, ಮ್ಯಾನೇಜರ್ ಅವನೇ, ಸೂಪರ್ವೈಸರು ಅವನೇ, ಅವನು ಹೇಳಿದ್ದೇ ಆಡ್ತದೆ. ನೌಕರರಿಗಂತೂ ಭಾರಿ ಕಿರುಕುಳ ಕೊಡ್ತಾ ಇದ್ದಾರೆ. ಇವತ್ತು BCom ಮಾಡಿರೋಂಥ ಹುಡುಗರು, MCom ಮಾಡಿರೋಂಥ ಹುಡುಗಿ ಕೌಂಟ್ರಿಗೆ ಕೂರಿಸ್ಕೊಂಡವ್ರೆ. ಇಲ್ಲಿ PUC ಮಾಡಿ ಫೇಲ್ ಆಗಿದ್ದಂಥವ್ರು ಮ್ಯಾಗ್ ಹೋಗಿ ಕೂರಿಸ್ಕೊಂಡು ವ್ಯವಹಾರ ಮಾಡಿಸ್ತಾರೆ. ಯಾಕೆ ಉದ್ದೇಶ ಅಂದರೆ ಕಂಪ್ಯೂಟ್ರಲ್ಲಿ ಯಾವಾಗ ಅವರು ಕೂತ್ಕೊಂಡು ಮಾಡ್ತಾರೆ ಹಾಸ್ಪಿಟ್ಲದೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾದಾಗ ಬಣ್ಣ ಬಯಲಾಗತ್ತೆ ಅಂತ ಹೇಳೋ ಒಂದು ಉದ್ದೇಶಕ್ಕೆ ಯಾರನ್ನೂ ಬುದ್ಧಿವಂತರನ್ನ ಅಲ್ಲಿ ಕೂರಿಸ್ಕೊಳ್ಳಲ್ಲ. ಇವ್ರಿಗೆ ಬೇಕಾದಂಗೆ ನಡ್ಕೊಳ್ಳೋಕ್ಕೋಸ್ಕರಾಗಿ ಬೇಕಾದವ್ರನ್ನ ಅಲ್ಲಿ ಹಾಕೊಂಡು ಇವತ್ತು ಸಂಸ್ಥೆ ನಡೀತಾ ಇದೆ. ಇವತ್ತು CEO ಬಂದು AR ಅಸಿಸ್ಟೆಂಟ್ ರಿಜಿಸ್ಟ್ರಾರೇ CEO, ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ಪುರುಷತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಬಂದು ಏನಾಗಿದೆ ಅಂತ ಬಂದು ಇಣುಕು ನೋಡಲ್ಲ ಅವರು. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಹಾಸ್ಪಿಟ್ಲ್ ಇವತ್ತು ಹೀನಾಯ ಸ್ಥಿತಿ ತಂದಿದ್ದಾರೆ. ಯಾವ ಕಾರಣಕ್ಕೂ ನಾವು ಮುಚ್ಚಕ್ಕೆ ಬಿಡೋದು ಬೇಡ. ಇದರಲ್ಲಿ ಎಲ್ಲ ಸಮಾನ ಮನಸ್ಕರು, ಕೆಲವು ಹಿರಿಯ ನಮ್ಮ ಮುಖಂಡರುಗಳೆಲ್ಲ ಇದು ಕೇಳಿದ್ರೆ ನಾವೆಲ್ಲ ಒಗ್ಗೂಟಾಗಿ ಬರ್ತೀವಿ, ಎಲ್ಲ ಒಂದು ಸಭೆ ಮಾಡೋಣ, ಮುಷ್ಕರ ಮಾಡೋಣ. ಈ ಥರ ಮುಂದಕ್ಕೆ ಆಗೋದು ಬಿಡೋದು ಬೇಡ ಅಂತ ಎಲ್ಲ ಒಂದು ಒಕ್ಕೋರಿಂದ ಹೊರಟಿದ್ದಾರೆ. ನಮ್ಗೇನಿಲ್ಲ ಸರ್, ಈ ಬೋರ್ಡು ಸೂಪರ್ ಸೀಡ್ ಆಗೋದು ಒಂದು. ಎರಡನೇದು, ಹೊಸ ಬೋರ್ಡ್ ಬರಬೇಕು. ಹೊಸ ಬೋರ್ಡ್ ಬಂದಾಗ ನಿಜವಾದ ಇದು ರಾಜಕೀಯ ಕೈಗೊಂಬೆ ಆಗಿದೆ ನಮ್ಮ ಹಾಸ್ಪಿಟ್ಲು. ಇವತ್ತು ರಾಜಕೀಯದವ್ರ ಕೈ ಸೇರ್ಕೊಂಡೆ ಈ ಮಟ್ಟಕ್ಕೆ ಬಂದಿರೋದು. ಹಿಂದೆಲ್ಲ ಯಾವ ಥರ ಇರಲಿಲ್ಲ. ಈ ಪ್ರಕಾಶನ್ ಇರೋವರೆಗೂ ಅದ್ಭುತವಾಗಿ ನಡೀತು. ಭಾರಿ ನಾವು ವರ್ಷಕ್ಕೆ ಹೆಚ್ಚು ಕಮ್ಮಿ 75 ಲಕ್ಷ ರೂಪಾಯಿ NCDC ಸಾಲ ತೀರಿಸಿದ್ವು. ಅದ್ರ ಮೇಲೆ ಹಾಸ್ಪಿಟ್ಲ್ ಅಭಿವೃದ್ಧಿ ಮಾಡಿದೀವಿ. ಇವತ್ತು 100 ಕೋಟಿ ರೂಪಾಯಿ ಆಸ್ತಿ ಇದೆ ನಮ್ಮ ಹಾಸ್ಪಿಟ್ಲಿಗೆ. ಇವತ್ತು ತಿಂಗಳಿಗೆ 10 ರಿಂದ 12 ಲಕ್ಷ ಪ್ರತಿ ತಿಂಗಳು ನಷ್ಟ ಆಗ್ತಾ ಇದೆ. ನಮಗೆ ಬಾಡಿಗೆನೇ 25 ರಿಂದ 30 ಲಕ್ಷ ಬಾಡಿಗೆ ಬರ್ತಾ ಇದೆ. ಆ ಬಾಡಿಗೆ ಇರೋ ಹೊತ್ತಿಗೆ ಇವತ್ತು ನಮ್ಮ ಸಂಸ್ಥೆ ನಡೀತಾ ಇದೆ ಅಷ್ಟೇ. ಇದು ಎಲ್ಲ ನಮ್ಮ ಷೇರುದಾರರಿಗೂ ಅರ್ಥ ಆಗ್ಬೇಕಿದು. ಅವರು ಅರ್ಥ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು, ಈಗ 21ಕ್ಕೆ ಜನರಲ್ ಬಾಡಿ ಇದೆ. ಜನರಲ್ ಬಾಡಿನಲ್ಲಿ ಅವರು ಎಲ್ಲ ಒಕ್ಕೋರಿಂದ ಇದಕ್ಕೆ ಕೈ ಜೋಡಿಸಿ ಈ ಬೋರ್ಡನ್ನು ಕೆಳಗಿಳಿಯೋವರೆಗೂ ಬಿಡಬಾರ್ದು ಅಂತ ನನ್ನ ಒಂದು ಒತ್ತಡ ಬೇಡಿಕೆ. ಯಾಕೆಂದರೆ ಸಂಸ್ಥೆ ಉಳಿಬೇಕಲ್ಲ ಸರ್. ಹಿಂದೆ ಯಾರೋ ಪುಣ್ಯಾತ್ಮರು ಒಂದು ಕಾಫಿ ಕುಡಿದಂಗೆ ಆ ದುಡ್ಡಲ್ಲಿ ಸಂಸ್ಥೆ ಕಟ್ಟಿದ್ರು. ಇವತ್ತು ಒಂದು ಗುಡಿಸ್ಲಲ್ಲಿದ್ದಂಥ ಸಂಸ್ಥೆ 100 ಕೋಟಿ ಆಸ್ತಿ ಆಗಿದೆ.
ಇದನ್ನು ಕಾಪಾಡ್ಕೊಳಕ್ಕಾದ್ರೆ ನಾವು ಒಂದು ಆಂದೋಲನ ಮಾಡಬೇಕಲ್ಲ. ಇದು ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹೇಗಿದೆಯೋ ಅದೇ ಥರ ಅದರ ಅಂಗಸಂಸ್ಥೆಯಾಗಿ ಸಂಜೀವಿನಿ ಸೌಹಾರ್ದ ಬ್ಯಾಂಕ್ ಒಂದನ್ನು ಮಾಡಿದ್ವಿ. ಮಾಡಿ ಅದು ಇಲ್ಲಿವರೆಗೂ ಭಾರಿ ಚೆನ್ನಾಗಿ ನಡೀತಾ ಇತ್ತು. ಅದರಲ್ಲಿ ಈಗ ಹೊಸ ಬೋರ್ಡು ಒಂದು ಬಂದು ಶ್ರೀಮಾನ್ ಗಣೇಶ್ ಅವರು, ಪಾಲಿಕಾ ಹೋಟ್ಲು ಗಣೇಶ್ ಅವರು ಒಂದು ಹೊಸ ಬೋರ್ಡ್ ಮಾಡಿದ್ರು. ಅದಕ್ಕೆ ಬೋರ್ಡ್ ಮಾಡಿ ಫಸ್ಟು ಒಂದು ಜನರಲ್ ಬಾಡಿ 2020ರಲ್ಲಿ ಜನರಲ್ ಬಾಡಿ ಆಗಿದ್ದು ಅಂದ್ಬಿಟ್ರೆ, ಇವತ್ತಾಗೋ ಆ ಬ್ಯಾಂಕಿಂದು ಜನರಲ್ ಬಾಡಿ ಆಗಲಿ ಅಥವಾ ಹೇಳಿ ಅದು ಆಡಿಟ್ ಮಾಡಿಸೋದಾಗಲಿ ಏನೂ ಮಾಡ್ದಲೆ ಅದನ್ನು ಈಗ ಸೌಹಾರ್ದ MD ಅವರು ಸೂಪರ್ ಸೆಟ್ ಮಾಡಿದ್ದಾರೆ. ಸೂಪರ್ ಸೆಟ್ ಮಾಡಿ ಒಬ್ಬ ಆಡಳಿತಾಧಿಕಾರಿನ ಚಂದ್ರಶೇಖರ್ ಎಮ್ಮನವ್ರನ್ನೊಬ್ಬನ್ನ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಈಗ ಬೋರ್ಡು ಅದು ಹೋಗಿ ಹೊಸದಾಗಿ ಜನರಲ್ ಬಾಡಿ 24ಕ್ಕೆ ಇಟ್ಕೊಂಡಿದ್ದಾರೆ. ಈ ತಿಂಗಳು 24ನೇ ತಾರೀಕು ಜನರಲ್ ಬಾಡಿ ಅಂತ ಇಟ್ಕೊಂಡಿದ್ದಾರೆ. ಈಗ ಅದಾದಮೇಲೆ 2020, 21, 22, 23, 24 ಇಲ್ಲಿವರೆಗೂ ಆಡಿಟ್ ಆಗಿಲ್ಲ. ಅವ್ರದ್ದು ಒಂದು ಜನರಲ್ ಬಾಡಿ ಆಗಲಿಲ್ಲ. ಜೊತೆಗೆ ಸುಮಾರು ನೌಕರಿಗೆ ಒಂದು 7.5 ಲಕ್ಷ, ಸಂಜೀವಿನಿ ಹಾಸ್ಪಿಟ್ಲಿಗೆ 3 ಲಕ್ಷ, ಸುಮಾರು ಇದೇ ಥರ ಹಲವಾರು ಸಾಲಗಳನ್ನೆಲ್ಲ ಕೊಟ್ಟಿದ್ದು. ಇವತ್ತು 5 ವರ್ಷ ಆದ್ರೂ ಒಂದು ಸಿಂಗಲ್ NP ಅದ್ರ ಸಾಲ ವಸೂಲಿ ಆಗಲಿಲ್ಲ. ಇವತ್ತು ಸಂಸ್ಥೆ ಲಿಕ್ವಿಡೇಷನ್ಗೆ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಸೌಹಾರ್ದ MD ಅವ್ರು ಕಂಡು, ಸರ್ ಸಂಸ್ಥೆ ನಷ್ಟ ಮಾಡೋದು ಬೇಡ, ಇದು ನೌಕರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನೇ ಒಂದು ಲಿಖಿತವಾಗಿ ಅವ್ರಿಗೆ ಕೊಟ್ಟು ಈಗ ಅವರು ಒಬ್ಬರನ್ನ ಈ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಅದಾದಮೇಲೆ ಈಗ ಹೋಗಿ ಅವರಿಗೆ ಒಂದು 2/8/24ರಲ್ಲಿ ಒಂದು ಅಫಿಡವಿಟ್ ಸಲ್ಲಿಸಿ, ನಾವು ಸಂಸ್ಥೆ ನಡೆಸೋರಲ್ಲಿ ಬ್ಯಾಂಕ್ ನಡೆಸೋರಲ್ಲಿ ವಿಫಲರಾಗಿದ್ವಿ, ದಯಮಾಡಿ ಇನ್ನೊಂದ್ಸರಿ ಅವಕಾಶ ಮಾಡಿಕೊಡ್ಬೇಕು ನಮಗೆ, ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಒಂದು ಅಫಿಡವಿಟ್ ಸಲ್ಲಿಸಿದ್ದಾರೆ. ಜೊತೆಗೆ ಈಗ ಹೋಗಿ ರಾಜೀನಾಮೆ ಸಲ್ಲಿಸಿದ್ದಾರೆ ಅವರು 4 ವರ್ಷದ ಮೇಲೆ. ಇಲ್ಲಿವರೆಗೂ ಆ ಸಂಸ್ಥೆ ನಡೆದಲೆ ಮೂಲೆ ಗುಂಪು ಮಾಡಿ ಹಾಕಿದ್ದಾರೆ. ಅದಕ್ಕೊಂದು ಆಫೀಸ್ ಇಲ್ಲ, ಒಬ್ಬ ನೌಕರರಿಲ್ಲ, ಏನಿಲ್ಲ. ಅದಕ್ಕೆ ಷೇರುದಾರರು ಏನು ಮಾಡಬೇಕು? 500 ಚಿಲ್ಲರೆ ಷೇರುದಾರರು ಇದ್ದೀವಿ. ಷೇರುದಾರರೆಲ್ಲ ಏನು ಮಾಡ್ಬೇಕು? ಈಗ ನಾವು ಅದು ಲಿಕ್ವಿಡೇಷನ್ ಆದರೆ ಸಂಸ್ಥೆ ಮುಚ್ಚೋಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದಕ್ಕೆ ಮತ್ತೆ ರೀಓಪನ್ ಮಾಡ್ತಾ ಇದ್ದೀನಿ ನಾನೇ. ಈಗ ಅವರು ಒಪ್ಕೊಂಡಿದ್ದಾರೆ, ಮಾಡಿಕೊಡ್ತಾ ಇದ್ದಾರೆ. ದಯಮಾಡಿ MD ಸಾಹೇಬ್ರಿಗೆ ನಾವು ಕೇಳೋದಷ್ಟೇ, ಹಳೆ ಬೋರ್ಡು ತೊಲಗಿ ಹೋಗ್ಬೇಕು ಫಸ್ಟು. ಅವ್ರು ಹೋದ್ರೆ ಎಲ್ಲ ಸರಿಯಾಗುತ್ತೆ. ಆಸಕ್ತಿ ಇಲ್ಮೇಲೆ ಏನಕ್ಕೆ ಬರ್ಬೇಕಲ್ಲಿ? ಯಾರು ಆಸಕ್ತಿ ಇದ್ದಾರೆ ಬಂದು ಮಾಡ್ಕೋತಾರೆ, ಏನು ನಾವೇ ಮಾಡ್ಬೇಕಾ? ಮಾಡೋಂಥ ಜನ ಬೇಕಾದಷ್ಟಿದ್ದಾಗ ದಯಮಾಡಿ ಈ ಸಂಸ್ಥೆ ಇವೆಲ್ಲನೂ ಸಾರ್ವಜನಿಕವಾಗಿ ನಮ್ಮ ಷೇರುದಾರರಿಗೆ ಏನಾಗಿದೆ ಅನ್ನೋದನ್ನ ತಮ್ಮ ಭೀಮಾ ಚಾನಲ್ ಮುಖಾಂತರ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಸಂಜೀವಿನಿ ಹಾಸ್ಪಿಟ್ಲಲ್ಲಿ 1272 ಶೇರ್ ಬಿಟ್ಟರೆ ಇವತ್ತಾಗಿ ಆ ಶೇರು ಯಾರಿಗೂ ಒಬ್ಬರಿಗೂ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ನಾವು ಏನಾಗ್ತಾ ಇದೆ ಅಂದರೆ ಇವತ್ತು ಅಲ್ಲಿದ್ದವರೇ, ಅಲ್ಲಿ ಏನಿದೀವಿ ಅವರೇ. ಈಗ ಅದರಲ್ಲೆಲ್ಲ ಉಳಿದವರೇ ಒಂದು 300 ಜನ ಹೆಚ್ಚು ಕಮ್ಮಿ ಉಳಿದವರೆಲ್ಲ ಅಡ್ರೆಸ್ ಇಲ್ಲ, ಕೆಲವರು ಎಲ್ಲ ತೀರೋಗಿದ್ದಾರೆ. ಎಲ್ಲ ಇದು ಮಾಡಿ ಷೇರುದಾರರೇ ಇಲ್ಲಂಗೆ ಆಗೋಗಿದ್ದಾರೆ ಈಗ ಸಂಸ್ಥೆನಲ್ಲಿ. ಅದಕ್ಕಾಗಿ ನಾನು ಕೇಳೋದು, ಮಾನ್ಯ ಜಿಲ್ಲಾ ಮಂತ್ರಿಗಳಲ್ಲೂ ಮನವಿ ಮಾಡ್ತೀನಿ, ಅವರೇ ಕೋಆಪರೇಟಿವ್ ಮಿನಿಸ್ಟರ್ ಇದ್ದಾರೆ, ಜೊತೆಗೆ ನಿಮ್ಮ ಮಾಧ್ಯಮದವರು ಇದ್ದೀರಿ, ಎಲ್ಲ ಇದಕ್ಕೆ ಒತ್ತಡ ತಂದು ಹೊಸದಾಗಿ ಶೇರ್ ಬಿಡ್ಲಿ. ಹೊಸೊಬ್ರು ಬರ್ತಾರೆ, ಹೊಸೊಬ್ರು ಬಂದು ಶೇರ್ ಬಿಟ್ಟಾಗ ಯಾರು ಒಳ್ಳೆ ಸಂಸ್ಥೆ ನಡೆಸೋಂಥವ್ರು ಬಂದೇ ಬರ್ತಾರೆ. ಆವಾಗ ಈ ಸಂಸ್ಥೆಗಳೆಲ್ಲ ಹಾಳಾಗ್ದಲೇ ಮುಂದುವರಿತವೆ. ಇಲ್ಲ ಅಂದ್ರೆ ಈ ಮುಂದೆ ಹೋಯ್ತಾ ಇಂಥ ಸಂಸ್ಥೆಗಳೆಲ್ಲ ಮುಚ್ಚೋದ್ರಲ್ಲಿ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ ಕಾರಣ ಈ ಹೊಸದಾಗಿ ಅವರಿಗೆ ನಮಗೆ ಶೇರ್ನ ಬಿಡುಗಡೆ ಮಾಡಿಕೊಡೋಕ್ಕೆ DR ಅವರು, JR ಅವರು ಅನುಮತಿ ಕೊಡಬೇಕು. ಇದನ್ನ ಜನರಲ್ ಬಾಡಿ ಸಹಿತ ಸಾರ್ವಜನಿಕವಾಗಿ ನಮ್ಮ ಇವರು ಕೇಳ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ ಷೇರುದಾರರಲ್ಲಿ ಕೆ ವೆಂಕಟರಾಮಣ್ಣ ಅಂತ ನಾನು ನಿರ್ದೇಶಕರಾಗಿದ್ದೆ. ಈಗ ರಾಜೀನಾಮೆ ಕೊಟ್ಟಿದ್ದೀವಿ. ನಾನು GK ಕುಮಾರಸ್ವಾಮಿ ಇಬ್ಬರು ಸೇರ್ಕೊಂಡು ಬೇಸತ್ತು ನಾವು ರಾಜೀನಾಮೆ ಕೊಟ್ಟಿವಿ. ಯಾಕೆ ಅಂತ ಹೇಳಿದ್ರೆ ಆ ಸಂಸ್ಥೆಯಲ್ಲಿ ಇರೋದೇ ಕಷ್ಟ ಆಗಿಬಿಟ್ಟಿದೆ ನಮಗೆ. ಯಾವುದೇ ಕೇಳಿದ್ರು ಕೂಡ ಯಾವುದಕ್ಕೂ ಸರಿಯಾದ ಉತ್ತರ ಕೊಡಲ್ಲ ಅಧ್ಯಕ್ಷರು. ಸಂಸ್ಥೆ ಸಂಜೀವಿನಿ ಆಸ್ಪತ್ರೆಯಲ್ಲಿ ಯಾವುದೂ ಕೂಡ ಆಗ್ತಾಯಿಲ್ಲ. ಹಾಗಾಗಿ ನಮಗೆ ನ್ಯಾಯ ದೊರಕಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು RTIನಿಂದ ತಗೊಂಡು ಸಲ್ಲಿಸಿದ್ವಿ. RTIನಿಂದ ಅವ್ರಿಗೆ ಕೊಟ್ಟಿದ್ದಾರೆ, ಅದ್ರ ಉತ್ತರ ಬರ್ತಾ ಇಲ್ಲ ಅವರಿಂದ. ಹೀಗಾಗಿ ಇಬ್ಬರು ಕೊಡೋದಲ್ಲದೆ ಹಿಂದೆ ಮಾಜಿ ಕರಿಗೌಡರು ಅಂತ ಇದ್ದರು, ಅವರು ಕೂಡ ಶಾಸಕರಿದ್ದರು. ಅವರು ಕೂಡ ಈ ಆಸ್ಪತ್ರೆಗೆ, ಸಂಜೀವಿನಿ ಆಸ್ಪತ್ರೆಗೆ ರಾಜೀನಾಮೆ ಕೊಟ್ಟರು. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ 1.25 ಕೋಟಿ
ಇದು ಬರಬೇಕಾಗಿತ್ತು, NCDCದು ಲೋನ್ದಲ್ಲಿ ಬರಬೇಕಾಗಿತ್ತು. ಅದನ್ನು ಕೇಳಿದ್ರು ಇವರು, ಎನ್ಕ್ವೈರಿ ಮಾಡಪ್ಪ, ಇದನ್ನು ತನಿಖೆ ಮಾಡಿ ಅದನ್ನು ಯಾವುದು ಆಡಿಟ್ ಮಾಡಿಸೋದನ್ನು 10 ವರ್ಷದ್ದು. ಆದರೂ ಒಪ್ಪಲಿಲ್ಲ ಅಧ್ಯಕ್ಷರು. ಆ ಬೇಸತ್ತು ಆ ರಾಜೀನಾಮೆ ಕೊಟ್ಟರು. ಹೀಗಾಗಿ ಅದು ತನಿಖೆ ನಡೆಯಬೇಕು. ಮತ್ತು RTI ಅಂತ ಕೇಳ್ಕೊಂಡು 64 ಎನ್ಕ್ವೈರಿ ಹಾಕಿದ್ರು. ಈಗ ಮತ್ತೆ 15 ದಿವಸ ಟೈಮ್ ತೊಗೊಂಡಿದ್ದಾರೆ ಯಾರು ಆದರೆ ಇಲ್ಲಿ CEO. ಸಂಜೀವಿನಿ ಆಸ್ಪತ್ರೆಯನ್ನು ಮೊದಲು ಪ್ರಾರಂಭ ಮಾಡಿದ್ದು ಸಂಸ್ಥಾಪಕರಾದ ದಿವಂಗತ ಗುರುರಾಜ್ ಹೆಬ್ಬಾರ್ ಅವರು ಮಾಡಿದರು. ಆ ಪುಣ್ಯಾತ್ಮ ಸ್ಮರಣೆಗಾದರೂ ಕೂಡ ಈ ಆಸ್ಪತ್ರೆ ಉಳಿಸ್ಕೊಡ್ಬೇಕಾಗಿದೆ. ಯಾಕೆ ಅಂತ ಹೇಳಿ ನೌಕರರೆಲ್ಲ ಅವರ ಹೆಸರು ಹೇಳ್ಕೊಂಡು ಬದುಕ್ತಿದ್ದಾರೆ ಅಲ್ಲಿ. ಅವ್ರು ಉಸಿರು ಕಟ್ಟಿದಂಥ ವಾತಾವರಣ ಶುರುವಾಗಿದೆ ಅವರಿಗೆ. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಈ ಹೊಸ ಬೋರ್ಡ್ ಬರಬೇಕು. ಇದನ್ನು ತೊಲಗಿಸ್ಬೇಕು ಈ ಬೋರ್ಡನ್ನು. ಹಾಗಾಗಿ ಈ ಮುಖಾಂತರ, ಈ ನಿಮ್ಮ ಚಾನಲ್ ಮುಖಾಂತರ ಬೇಡ್ಕೊಳ್ತೀನಿ.